ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಡಿಸೆಂಬರ್ 20 ಶನಿವಾರರಂದು ಬೆಳಿಗ್ಗೆ 10 ಗಂಟೆಗೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಗಡಿನಾಡು ಕಲಾ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿ ಮತ್ತು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಗಡಿನಾಡು ಕಲಾ ಉತ್ಸವ ಕಾರ್ಯಕ್ರಮ ಅಂಗವಾಗಿ ಅತ್ತಿಬೆಲೆ A-B ಇಂದ ಅತ್ತಿಬೆಲೆ ಗಡಿಯವರೆಗೆ ಮಹಿಳೆಯರು ತಲೆ ಮೇಲೆ 101 ಕಳಸ ಹೊತ್ತು ಹಲವು ಕಲಾ ತಂಡಗಳೊಂದಿಗೆ ಮತ್ತು ಭುವನೇಶ್ವರಿ ರಥದ ಮೂಲಕ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿ ನಂತರ ಗಡಿ ಗೋಪುರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು. ಇನ್ನು ಅತ್ತಿಬೆಲೆ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ, ಮನೋರಂಜನೆ ಕಾರ್ಯಕ್ರಮ, ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಜಯ ಕರ್ನಾಟಕ ಸಂಘಟನೆಯ ಪ್ರಮುಖರು ಮತ್ತು ಜನಪ್ರತಿನಿಧಿಗಳು, ಹೋರಾಟಗಾರರು ಭಾಗವಹಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ನಾಗನಾಯಕನಹಳ್ಳಿ ಅಂಬರೀಶ್, ಆನೇಕಲ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್, ಮಹಿಳಾ ಘಟಕದ ಅಧ್ಯಕ್ಷ ಯಾಸ್ಮಿನ್ ತಾಜ್, ಮೂರ್ತಿ, ಲಕ್ಷ್ಮಿ, ಬಂಗಾರ, ಬಾಬು, ರಮೇಶ್, ಯುವ ಘಟಕ ಕಿಶೋರ್ ಮತ್ತಿತರರು ಹಾಜರಿದ್ದರು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ನಮ್ಮ ಜಯ ಕರ್ನಾಟಕ ವತಿಯಿಂದ ಇದೇ ಶನಿವಾರ 20ನೇ ತಾರೀಕು ಡಿಸೆಂಬರ್ 70ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಗಡಿನಾಡ ಕಲಾ ಉತ್ಸವ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಅತ್ತಿಬೆಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಒಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸುಮಾರು 6 ಕಲಾ ತಂಡಗಳು, ಡೊಳ್ಳು ಕುಣಿತ, ವೀರಗಾಸೆ, ಚಂಡಿಮೇಳ, ಕಂಸಾಳೆ, ಸೊ ಈ ರೀತಿ ಹಲವಾರು ಬಗೆಯ 6 ಕಲಾ ತಂಡಗಳು ನಾನಾ ಭಾಗಗಳಿಂದ ರಾಮನಗರ, ಮಾಗಡಿ, ಮೈಸೂರು ಮುಂತಾದ ಭಾಗಗಳಿಂದ ಈ ಕಲಾ ತಂಡಗಳು ಬರ್ತಾ ಇದೆ. ಈ ಕಲಾ ತಂಡಗಳ ಜೊತೆಗೆ ಮಹಿಳೆಯರು 101 ಕಲಶವನ್ನು ಹೊತ್ತು ಮಹಿಳೆಯರು ಆ ಜಾಥಾದಲ್ಲಿ ಪಾಲ್ಗೊಳ್ತಾರೆ. ಅದರ ಜೊತೆಗೆ ಭುವನೇಶ್ವರಿ ದೇವಿಯ ರಥ ಇರುತ್ತೆ. ಅದರ ಜೊತೆ ನಮ್ಮ ಸಂಘಟನೆಯ ಎಲ್ಲ ಪ್ರಮುಖ ಪದಾಧಿಕಾರಿಗಳು, ಮುಖ್ಯವಾಗಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ BN ಜಗದೀಶ್ ಅಣ್ಣನವರು ಹಾಗೂ ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಂಥ ಯೋಗಾನಂದ್ರವರು ಎಲ್ಲರೂ ಸಹ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ಅತ್ತಿಬೆಲೆಯ A-B ಇಂದ ಶುರುವಾಗುತ್ತೆ. A-B ಇಂದ ಕಾಲ್ನಡಿಗೆ ಜಾಥಾದಲ್ಲಿ ಅಲ್ಲಿಂದ ಶುರುವಾಗಿ ನಮ್ಮ ಅತ್ತಿಬೆಲೆಯ ಗಡಿಯವರೆಗೂ, ನೀವೇನೀಗ ನೋಡ್ತಾ ಇದ್ದೀರಾ, ಆ ಗಡಿಯವರೆಗೂ ಬಂದು ಇಲ್ಲಿಂದ ರ್ಯಾಲಿ ಮುಖೇನ ಪುನಃ ನಾವು ಅತ್ತಿಬೆಲೆಯ ವೃತ್ತದ ಬಳಿ ಅಲ್ಲೊಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ಅಲ್ಲಿಗೆ ಈ ಜಾಥಾ ಕಾರ್ಯಕ್ರಮವನ್ನು ಎಂಡ್ ಮಾಡ್ತೀವಿ. ಆ ಸ್ಟೇಜ್ ಕಾರ್ಯಕ್ರಮ ಏನಿರುತ್ತೆ, ಹೇಗೆ ಅನ್ನೋದನ್ನು ನಮ್ಮ ತಾಲೂಕು ಅಧ್ಯಕ್ಷ ಅಂತ ರವಿರವರು ನಂತರ ಅವರು ಮಾತಾಡುವಾಗ ತಿಳಿಸ್ತಾರೆ. ಒಂದು ಕನ್ನಡದ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಮುಖ್ಯವಾಗಿ ಗಡಿ ಭಾಗದಲ್ಲಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ಜಯ ಕರ್ನಾಟಕ ವತಿಯಿಂದ ನಾವಾಗಲಿ, ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಅಂಬರೀಶ್ ಅವರಾಗಲಿ, ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಅಂತ ಯಾಸ್ಮಿನ್ ಅವರಾಗಲಿ, ಇಡೀ ತಂಡ ಒಂದು ಭರ್ಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೋರ್ಕೊತೀನಿ. ಇವತ್ತು ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು, ಅಂದರೆ ಪ್ರಚಾರದ ಚಾಲನೆಯನ್ನು ಇವತ್ತು ನಾವು ಶುರು ಮಾಡಿದ್ವಿ. ಇನ್ನು ನಿರಂತರವಾಗಿ 4 ದಿನಗಳು ಪ್ರಚಾರದ ಇದರಲ್ಲಿ ನಾವು ತೊಡಗಿರ್ತೀವಿ. ಇದಕ್ಕೂ ಸಹ ಒಂದು ಮಾಹಿತಿಯನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏನು ನಮ್ಮ ಅತ್ತಿಬೆಲೆಯ ಗಡಿ ಗೋಪುರ ಇದೆ, ಇದು ಈಗ ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ. ಹಾಗಾಗಿ ಈ ಗಡಿಗೆ ಯಾವುದೇ ರೀತಿಯಾದಂಥ ಶೃಂಗಾರ ಮಾಡೋದಾಗಲಿ ಯಾವುದನ್ನು ಸಹ ಮಾಡುವಾಗಿಲ್ಲ.
ಅಂದರೆ ಏನು ಮಾನ್ಯುಮೆಂಟ್ಸ್ ಅಂತೇಳಿ ನಾವು ಕರಿತೀವಿ, ಆ ಮಾನ್ಯುಮೆಂಟ್ಸ್ ರೀತಿಯಲ್ಲಿ ಉಳ್ಕೊಬೇಕು ಅನ್ನೋ ಒಂದು ಇದರಿಂದ ಈಗ ಗಡಿನ ಆ ರೀತಿ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಮಾಡಲಿಕ್ಕೆ ಅನುಮತಿ ಇರೋದಿಲ್ಲ. ಇಲ್ಲಾಂತಂದರೆ ನಾವು ಇಲ್ಲೇ ಸ್ಟೇಜ್ ಹಾಕಿ ಮಾಡೋಣ ಅಂದ್ಕೊಂಡಿದ್ವಿ. ಆದರೆ ಈಗ ಪುರಾತತ್ವ ಇಲಾಖೆಗೆ ಸೇರಿರೋದ್ರಿಂದ ಈ ಗಡಿಯ 50 ಅಡಿ ಈ ಕಡೆ ಆ ಕಡೆ 50 ಅಡಿ ದೂರದಲ್ಲಿ ಯಾವುದೇ ರೀತಿಯಾದಂಥ ವರ್ಣರಂಜಿತ ಕಾರ್ಯಕ್ರಮಗಳನ್ನಾಗಲಿ ಅಥವಾ ಗಡಿಗೆ ಅಲಂಕಾರ ಮಾಡೋದಾಗಲಿ, ಗಡಿಗೆ ಲೈಟಿಂಗ್ ಮಾಡೋದಾಗಲಿ, ಈ ರೀತಿ ಯಾವುದೇ ಕಾರ್ಯಕ್ರಮಗಳಿಗೆ ಅನುಮತಿ ಇರೋದಿಲ್ಲ. ಹಾಗಾಗಿ ನಾವು ಸುಮ್ಮನೆ ರ್ಯಾಲಿ ಬಂದು ಜಸ್ಟ್ ಒಂದು ಪೂಜೆ ಮುಗಿಸಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಭಾಳಷ್ಟು ಜನ ಕೇಳ್ಬೋದು, ಯಾಕೆ ನೀವು ಗಡಿಗೆ ಶೃಂಗಾರ ಮಾಡಲ್ಲ ಅದು ಇದು ಅಂತೇಳಿ. ಸೊ ಅವ್ರಿಗೆಲ್ಲರಿಗೂ ಒಂದು ಮಾಹಿತಿ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇದನ್ನ ಹೇಳಿ ಈ ದಿನ ಮಾಧ್ಯಮ ಮಿತ್ರಗಳ ಸಮ್ಮುಖದಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ 70ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ 20ನೇ ತಾರೀಕು ಡಿಸೆಂಬರು ಆವತ್ತಿನ ದಿನ ನಮ್ಮ ಗಡಿ ಭಾಗದಲ್ಲಿ ಅತ್ತಿಬೆಲೆ ಗಡಿ ಭಾಗದಲ್ಲಿ ಒಂದು ಕಲಾ ತಂಡ ಗಡಿನಾಡ ಕಲಾ ಉತ್ಸವ ಅಂತೇಳಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಆನೇಕಲ್ ತಾಲೂಕು ವತಿಯಿಂದ ಆಯೋಜನೆ ಮಾಡಿದಿರಿ. ನಮ್ಮ ಆನೇಕಲ್ ತಾಲೂಕು ಎಲ್ಲ ಜನತೆ ಬಂದು ನಮ್ಮ ಕನ್ನಡ ನೆಲ ಭಾಷೆ ಕನ್ನಡಕ್ಕಾಗಿ ನಾವು ಏನಾದರೂ ಹೋರಾಡಬೇಕಾದ್ರೆ ನಾವು ಕನ್ನಡದ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವೊಂದು ಉತ್ಸವ ಅಂತೇಳಿ ನಾವು ಮಾಡ್ತಾ ತಮ್ಮೆಲ್ಲ ಒಂದು ಸಹಕಾರ ಇರಲಿ ನಮ್ಮ ಜೈ ಕರ್ನಾಟಕ ಸಂಘಟನೆಗೆ. ಮತ್ತು ಆ ದಿನ ಅತ್ತಿಬೆಲೆಯಲ್ಲಿದ್ದಂಥ ATB ಹೋಟ್ಲಿಂದ ಮೆರವಣಿಗೆ ಇದೆ. 100 ಹೆಣ್ಮಕ್ಳು ಕಳಶ ಹಿಡಿದು ಅವರು ಕಾಲ್ನಡಿಗೆಯಿಂದ ನಮ್ಮ ಗಡಿಯವರೆಗೂ ಜಾಥಾ ಬಂದು ಇಲ್ಲಿಂದ ಮತ್ತೆ ಅತ್ತಿಬೆಲೆ ವೃತ್ತವರೆಗೂ ಹೋಗಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ಇಡೀ ರಾಜ್ಯದಂಥ ಎಲ್ಲ ನಾಯಕರು ಮತ್ತು ಸ್ಥಳೀಯವಾಗಿ ನಮ್ಮ ಅತ್ತಿಬೆಲೆಯಂಥ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹಾಗೆ ಸ್ಥಳೀಯವಾಗಿರೋಂತಹ ಶಾಸಕರು ಅವರು ಸಹ ನಮ್ಮ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಎಲ್ಲ ತಾಲೂಕು ನಾಯಕರು ಎಲ್ಲ ಥರ ನಾಯಕರುಗಳು ನಾವು ಯಾವುದೇ ಒಂದು ಪಕ್ಷ ಮತ್ತು ಒಂದೇ ಇದಲ್ಲ, ನಾವು ಎಲ್ಲ ಸರ್ವರು ಒಂದಾಗಿ ನಮ್ಮ ಜೈ ಕರ್ನಾಟಕ ಸಂಘಟನೆಗೆ ಬಂದು ಬೆಂಬಲ ಕೊಡಿ, ನಾವೆಲ್ಲ ಒಟ್ಟಿಗೆ ಇರೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗಾಗಲೇ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷ ಅಂಬರೀಶ್ ಅವರು ಹೇಳಿದಾಗೆ ಇದೇ ಶನಿವಾರ ಡಿಸೆಂಬರ್ 20ನೇ ತಾರೀಕು ನಮ್ಮ ತಾಲೂಕಿನ ಅತ್ತಿಬೆಲೆ ಭಾಗದಲ್ಲಿ ಗಡಿನಾಡ ಕಲೋತ್ಸವ ಅಂತೇಳಿ ಒಂದು ಅದ್ಧೂರಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಅವ್ರು ಹೇಳಿದಾಗೆ ಕಲಾ ತಂಡಗಳಿರ್ಬೋದು, ಒಂದು ಕಳಶ ಹೊತ್ತಿರ್ಬೋದು, ಮತ್ತು ನಮ್ಮ ಭುವನೇಶ್ವರಿ ದೇವಿ ರಥ ಇರ್ಬೋದು, ಅದೆಲ್ಲ ಒಂದು ಜಾಥಾ ಮಾಡಿಕೊಂಡು ಅತ್ತಿಬೆಲೆ ಫ್ಲೇವರ್ ಕೆಳಗಡೆ ಬಂದಾಗ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟೇಜ್ ಹಾಕಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಸ್ಟೇಜಲ್ಲಿ ಈ ಮೊದಲಿಗೆ ನಾವು ರಾಜ್ಯೋತ್ಸವ ಮಾಡಿದಾಗ ಯಾರು ಕನ್ನಡದಲ್ಲಿ 125ಕ್ಕೆ 125 ಅಂಕ ತೊಗೊಂಡಿದ್ರು ಅಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ವಿ. ಈಗ ಅದಕ್ಕೆ ಪೂರ್ವಕವಾಗಿ ಯಾರು ಆ ವಿದ್ಯಾರ್ಥಿಗಳಿಗೆ ಆ ಅಂಕ ಬರೋದಕ್ಕೆ ಕಾರಣ ಆದಂಥ ಶಿಕ್ಷಕರು, ಯಾಕೆಂದರೆ ಉತ್ತಮ ಶಿಕ್ಷಕರಾಗಿ ನಮ್ಮ ಆನೇಕಲ್ ತಾಲೂಕಿಗೆ ಸುಮಾರು ಶಿಕ್ಷಕರಿದ್ದಾರೆ, ಅವರನ್ನು ಗುರುತಿಸಿ ಅದರಲ್ಲೂ BO ಇಲಾಖೆಗೆ ತಿಳಿಸಿದ್ದೇವೆ. ಅವರೇ ನಮಗೆ ಉತ್ತಮ ಶಿಕ್ಷಕರನ್ನು ಗುರುತಿಸಿ ಅವರನ್ನು ತೋರಿಸ್ತಾರೆ. ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಹಾಗೆ ಇಲ್ಲಿನ ಹಿರಿಯ ಹೋರಾಟಗಾರರಿಗೆ ಮತ್ತು ಹಿರಿಯ ಕಲಾವಿದರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ದೇವೆ. ಇದೇ ಒಂದು ವೇಳೆಯಲ್ಲಿ ನಮ್ಮದೇ ಸ್ಥಳೀಯ ಭಾಗದ ನಾವು ಪ್ರತಿ ವರ್ಷ ಬೇರೆ ಬೇರೆ ಭಾಗದವ್ರನ್ನ ಕರೆಸಿ ಇಲ್ಲಿ ಒಂದು ಆರ್ಕೆಸ್ಟ್ರಾ ಆಗ್ಬೋದು, ವಧೆಗೋಷ್ಠಿ ಆಗ್ಬೋದು, ಇನ್ನೊಂದಾಗೋದು ಮಾಡ್ತಾಯಿದ್ವಿ. ಈ ವರ್ಷ ನಮ್ಮ ಸ್ಥಳೀಯರಿಗೆ ಒಂದು ಅವಕಾಶ ಕೊಡೋಣ ಅಂತೇಳಿ ನಮ್ಮ ಸ್ಥಳೀಯರೇ ಆದಂಥ ಶ್ರೀಯುತ ರಾಜೇಶ್ ಮತ್ತು ಕಲಾ ತಂಡದವರಿಗೆ ನಾವೊಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಅವರ ಒಂದು ಸಂಗೀತ ಗಾಯನವನ್ನು ಈ ಒಂದು ವೇದಿಕೆಯಲ್ಲಿ ಮಾಡೋದಕ್ಕೆ ನಾವು ಕೊಡ್ತಾಯಿದ್ದೇವೆ. ಹಾಗೆ ನಮ್ಮ ಸ್ಥಳೀಯರಿಗೆ ಅತಿ ಹೆಚ್ಚು ಅವಕಾಶ ಕೊಡ್ತಾಯಿದ್ದೇವೆ ನಮ್ಮ ಜೈ ಕರ್ನಾಟಕ ಸಂಘಟನೆ. ಇನ್ನು ಮುಂದೆ ಇದಕ್ಕಿಂತ ಅತಿ ಹೆಚ್ಚಿನ ಒಂದು ಅವಕಾಶಗಳನ್ನ ಸ್ಥಳೀಯರಿಗೆ ನೀಡಿದ್ದೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅತ್ತಿಬೆಲೆ ಭಾಗದ ಇರ್ಬೋದು, ಆನೇಕಲ್ ಭಾಗದ ಇರ್ಬೋದು, ಪ್ರತಿಯೊಬ್ಬರಿಗೂ ಈ ಒಂದು ಆಹ್ವಾನವನ್ನು ನೀಡ್ತಾ ಇದ್ವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಂತರ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಯಾರ್ಯಾರು ಬರ್ತಾರೆ ಅದೇನು ಅನ್ನೋದನ್ನು ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಮೂರ್ತಿ ಅವರು ತಿಳಿಸ್ಕೊಡ್ತಾರೆ ಇದು ವಿಚಾರವಾಗಿ. ಗಡಿನಾಡ ಕಲಾ ಉತ್ಸವ ಇದು ಕನ್ನಡಿಗರ ಹೆಮ್ಮೆಯ ಒಂದು ನಾಡ ಹಬ್ಬ. ಇದಕ್ಕೆ ಎಲ್ಲ ನಮ್ಮ
ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ MLA ಹಾಗೂ MP ಇವರು ಸಹ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ಚಳಿಗಾಲದ ಅಧಿವೇಶನ ಇರೋದ್ರಿಂದ ನಮ್ಮ MLA ಹಾಗೂ MP ಅವರು ಭರವಸೆ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ತಾವು ಬರಬೇಕಂತ ನಾವು ಕೋರ್ಕೊಳ್ತೇವೆ. ವಿಷಯ ಏನಂದರೆ ಗಡಿನಾಡ ಕಲಾ ಉತ್ಸವ ಅಂತ ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಒಂದು ಅದ್ಧೂರಿವಾದ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಏನಂದರೆ A to B ಇಂದ ಶುರುವಾಗಿ ಇದು ನಮ್ಮ ಅತ್ತಿಬೆಲೆ ಗಡಿ ಭಾಗಕ್ಕೆ ನಾವು ಸೇರ್ತೀವಿ. ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಜೈ ಕರ್ನಾಟಕ ಸಂಘಟನೆ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮನ ನಾವು ನಡೆಸ್ಕೊಡ್ತಾ ಇದ್ದೀವಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ದೊಡ್ಡ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಹಲವಾರು ಕಾರ್ಯಕ್ರಮ ಏನಂದರೆ ನೀವು ನಮ್ಮ ಜೈ ಕರ್ನಾಟಕ ಸಂಘಟನೆ ಇದಕ್ಕೆ ತುಂಬ ಕಷ್ಟಪಟ್ಟು ಒಂದು ಉತ್ತಮ ಮಟ್ಟಿಗೆ ಮಾಡಬೇಕು ಅಂತ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಮುಗ್ಧ ಮಕ್ಕಳೆಲ್ಲರಿಗೂ ನಮಸ್ಕಾರ. ಈ ಗಡಿನಾಡ ಕಲಾ ಉತ್ಸವ ಎನ್ನೋ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಜಿಲ್ಲೆ ಪದಾಧಿಕಾರಿಗಳು ಹೆಣ್ಮಕ್ಳು ಬರ್ತಾ ಇದ್ದಾರೆ, ಮಹಿಳೆಯರು ಬರ್ತಾ ಇದ್ದಾರೆ. ಮತ್ತು ಇಲ್ಲಿನ ಆನೇಕಲ್ ತಾಲೂಕು ಶಿಕ್ಷಕಿಯರನ್ನು ಆಯ್ಕೆ ಮಾಡಿ ಅವರಿಗೆ ಪುರಸ್ಕಾರ ನಡೆಸ್ತಾ ಇದ್ದೇವೆ. ಮತ್ತು ಕಲಾ ಉತ್ಸವ ಇರುತ್ತೆ. ಆದಮೇಲೆ ಕಳಶ ಹೊರ್ತಾರೆ. 101 ಹೆಣ್ಮಕ್ಳು ಈ ಕಳಶ ಹೊರೋ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ದೇವಿಗೆ ಪಾಲ್ಗೊಳ್ತಾ ಇದ್ದಾರೆ. ಅದು ಒಂದು ಅರಿಶಿನ ಕುಂಕುಮ ಇದ್ದ ಹಾಗೆ ಅಂತ ಭಾವಿಸಿ ನಾವು ಈ ಕಳಶ ಹೊರೋ ಕಾರ್ಯಕ್ರಮವನ್ನು ಇಟ್ಕೊತಾ ಇದ್ದೇವೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಬೇಕೆಂದು ಮೊದಲನೇದಾಗಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ಇವತ್ತು ನಾವಿಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾ ಇರುವಂಥ ವಿಚಾರ ಏನಂತ ಹೇಳಿದರೆ, ಈ ವರ್ಷದ ಒಂದು ರಾಜ್ಯೋತ್ಸವವನ್ನು ಕಾರ್ಯಕ್ರಮವನ್ನು ಇಲ್ಲಿ ಅತ್ತಿಬೆಲೆ ಗಡಿಯಲ್ಲಿ ಹಮ್ಮಿಕೊಳ್ಳುವ ಮುಖಾಂತರ ಈ ನಮ್ಮ ಕನ್ನಡ ಸಂಪ್ರದಾಯ ಏನಿದೆ ಅದನ್ನು ಇನ್ನೂ ಒಂದು ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ಒಂದು ಕಲಾ ತಂಡಗಳನ್ನ ಒಂದು ಕರೆಸಿ ಇಲ್ಲಿ ಪ್ರದರ್ಶನ ಮಾಡಿಸಿ ಮತ್ತು 101 ಕಲಶವನ್ನು ಹೆಣ್ಣುಮಕ್ಕಳು ಹೊತ್ತುಕೊಂಡು ಬಂದು ನಮ್ಮ ಸಂಪ್ರದಾಯವನ್ನು ಅದು ನಾಡಿನಾದ್ಯಂತ ತೋರಿಸ್ಬೇಕಂತೇಳಿ ವಿಭಿನ್ನವಾದ ಒಂದು ರೀತಿಯಲ್ಲಿ ರಾಜ್ಯೋತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಮತ್ತು ನಾಡಿನ ಜನತೆಗಳು ಬಂದು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ.